ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗಂತೂ ಮಾವಿನಕಾಯಿ ಸೀಸನ್ನು ಸ್ಟಾರ್ಟ್ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರು ಮಾವಿನಕಾಯಿ. ನಮ್ಮನೇಲೂ ಮಾವಿನಕಾಯಿ ಇತ್ತು ಅಂತ ಹೇಳ್ಬಿಟ್ಟು ಇವತ್ತು ಹಸಿ ಮಾವಿನಕಾಯಿದು ಉಪ್ಪಿನಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಒಂದ್ಸಲ ಈ ಥರ ಹಸಿ ಮಾವಿನಕಾಯಿದು ಉಪ್ಪಿನಕಾಯಿ ಮಾಡ್ಕೊಂಡು ತಿಂದ್ರಿ, ನೀವೇ ಹೇಳ್ತೀರಾ ಅವಾಗ ಯಾವ ಥರ ಇತ್ತು ಮಾವಿನಕಾಯಿದು ಉಪ್ಪಿನಕಾಯಿ ಅಂತ ಹೇಳ್ಬಿಟ್ಟು. ನಮ್ಮನೇಲೂ 3 ಮಾವಿನಕಾಯಿ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಮಾವಿನಕಾಯಿನ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಈ ರೀತಿಯಾಗಿ ಕಟ್ ಮಾಡಬೇಕಾಗುತ್ತೆ. ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಳೋದ್ರಿಂದ ನಮಗೆ ಉಪ್ಪಿನಕಾಯಿ ಮಾಡ್ಕೊಳೋದಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಒಂದು 6ರಿಂದ 7 ದಿನ ಇಟ್ಕೋಬೋದು ಅಷ್ಟೇ. ಹಸಿದಾಗಿರೋದ್ರಿಂದ ನಾವು ತುಂಬ ದಿನ ಬಾಳಿಕೆ ಬರೋದಿಲ್ಲ. ಇದು ಉಪ್ಪಿನಕಾಯಿ ಇನ್ಸ್ಟೆಂಟಾಗಿ ಮಾಡಿಕೊಂಡು ತಿನ್ನೋದಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇನ್ನು ಈ ಥರ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆದಾಗಂತೂ ತುಂಬ ಜನ ತುಂಬ ಥರದ್ದು ಉಪ್ಪಿನಕಾಯಿ ಮಾಡ್ತಾರೆ. ನಮ್ಮನೇಲೂ ಅಷ್ಟೇ. ಇದನ್ನ ಮಾವಿನಕಾಯಿ ತೊಗೊಂಬಂದ್ಬಿಟ್ಟು ಈ ಥರ ಹೆಚ್ಚಿಬಿಟ್ಟು ಒಣಗಿಸ್ಬಿಡ್ತಾರೆ. ತುಂಬ ಬಿಸಿಲಲ್ಲಿದ್ದಾಗ ಚೆನ್ನಾಗಿ ಒಣಗಿಸಿ ಅದನ್ನು ತುಂಬ ದಿನ ಇಟ್ಕೊಂಡು ಯಾವಾಗ ಬೇಕು ಆವಾಗ ಅವಾಗೆ ಉಪ್ಪಿನಕಾಯಿ ಮಾಡಿಕೊಂಡು ನಾವು ತಿನ್ಬೋದು. ಇವತ್ತು ಇಲ್ಲಿ ಜಾಸ್ತಿ ಮಾವಿನಕಾಯಿ ಇಲ್ಲ ಅಂತ ಹೇಳ್ಬಿಟ್ಟು ಇನ್ಸ್ಟೆಂಟಾಗಿ ಆಗುವಂತಹ ಹಸಿ ಮಾವಿನಕಾಯಿದೇ ಉಪ್ಪಿನಕಾಯಿ ಮಾಡ್ತಾಯಿದ್ದೀವಿ ನಾವು. ಆ ಥರದ ಒಣಗಿರೋದು ಮಾವಿನಕಾಯಿದು ಉಪ್ಪಿನಕಾಯಿ ಅಂತ ಹೇಳಿದ್ರೆ ಅದನ್ನು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಮತ್ತು ಒಳ್ಳೆ ಕಂಟೈನರ್ ಹಾಕಿ ಇಡಬೇಕಾಗುತ್ತೆ. ಅದನ್ನು ಸ್ಟೋರ್ ಮಾಡುವಾಗ ನೀಟಾಗಿ ಇಟ್ಬಿಟ್ರೆ ಅದು ಯಾವಾಗ ಬೇಕಾವಾಗ ನಾವು ಬಳಸ್ಕೊಂಡು ಉಪ್ಪಿನಕಾಯಿ ಮಾಡ್ಕೋಬಹುದು. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಯಾವ ರೀತಿಯಾಗಿ ನಮ್ಮಮ್ಮ ಹೆಚ್ಚುತ್ತಾ ಇದ್ದಾರೆ ಮಾವಿನಕಾಯಿನ ಅಂತ ಹೇಳ್ಬಿಟ್ಟು. ಈ ರೀತಿ ಸಣ್ಣದಾಗಿ ಹೆಚ್ಕೊಂಡ್ರೆ ತಿನ್ನೋಕ್ಕೂ ರುಚಿ ಇರುತ್ತೆ ಮತ್ತು ಮಾಡುವಾಗ್ಲೂ ಕೂಡ ಏನು ತೊಂದರೆ ಆಗೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ. ಹಾಗಾಗಿ ಈ ಥರ ಚಿಕ್ಕದಾಗಿ ಹೆಚ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಸೈಜಲ್ಲಿ. ನೋಡಿ, ಮಾವಿನಕಾಯಿ ಎಲ್ಲ ಹೆಚ್ಕೊಂಡಾದ್ಮೇಲೆ ನೋಡಿ ಈ ರೀತಿಯಾಗಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಚಿಕ್ಕದಾಗಿ ಹೆಚ್ಕೋಬೇಕು. ಇನ್ನು ಈ ಹಸಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ಒಂದು ಮಸಾಲೆ ರುಬ್ಕೋಬೇಕಾಗುತ್ತೆ. ಅದಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ 5 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದಾರೆ. ಈ ರೀತಿಯಾಗಿ ನೀಟಾಗಿ ಬಿಡಿಸ್ಕೋಬೇಕಾಗುತ್ತೆ. ಈ ರೀತಿ ಬಿಡಿಸ್ಕೊಂಬಿಟ್ಟು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟು ಖಾರ ಪುಡಿ 1 ಚಮಚ ತೊಗೊಂಡಿದ್ದೀವಿ. 1/2 ಚಮಚ ಜೀರಿಗೆ, ಕರಿಬೇವಿನ ಸೊಪ್ಪು ಸ್ವಲ್ಪ, ಆಮೇಲೆ ಬೆಳ್ಳುಳ್ಳಿ ಇನ್ನೇನು 5 ಗೆಡ್ಡೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ. ಇಲ್ಲಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ನೀರುಳ್ಳಿನೇ ಹೆಚ್ಕೋತಾ ಇದ್ದೀನಿ ನಾನು. ಒಗ್ಗರಣೆಗೆ ಜಾಸ್ತಿ ಏನು ಈರುಳ್ಳಿ ಬೇಕಾಗೋದಿಲ್ಲ, ಒಂದಾದರೆ ಸಾಕಾಗುತ್ತೆ. ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ ಈರುಳ್ಳಿನ ತೊಗೊಂಡು. ನಾವಿಲ್ಲಿ 3 ಮಾವಿನಕಾಯಿನ ತೊಗೊಂಡಿರೋದ್ರಿಂದ ನಾವು ಸ್ವಲ್ಪನೇ ಖಾರಕ್ಕೆಲ್ಲ ಸ್ವಲ್ಪನೇ ಹಾಕಿದ್ದೀವಿ. ತುಂಬ ಜಾಸ್ತಿ ಏನು ಕ್ವಾಂಟಿಟಿಲಿ ಹಾಕಿಲ್ಲ. ಇನ್ನು ಒಗ್ಗರಣೆಗೆ ಈರುಳ್ಳಿನ ಈ ರೀತಿಯಾಗಿ ಹೆಚ್ಕೊಂಡು ಇಟ್ಕೋಬೇಕಾಗುತ್ತೆ. ಇನ್ನು ಇಲ್ಲಿ ಮಸಾಲೆ ರುಬ್ಕೊಳೋದಕ್ಕೆ ನಾವೊಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ಉಪ್ಪಿನಕಾಯಿ ಮಾಡೋದಕ್ಕೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಸಾಸಿವೆ, ಆಮೇಲೆ ಈರುಳ್ಳಿ ಅಷ್ಟು ಹಾಕ್ಬಿಟ್ಟು ಫ್ರೈ ಮಾಡಬೇಕಾಗುತ್ತೆ. ನೀವು ನಾನು ತೋರಿಸಿರೋ ಈ ವಿಧಾನದಲ್ಲಿ ಒಂದ್ಸಲ ಮಾಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕೆ ಹಾಕ್ಕೊಂಡು ತಿನ್ನೋದಕ್ಕೂ ಆಗಲಿ, ಸೈಡ್ ಡಿಶ್. ಈ ರೀತಿ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ ಎಲ್ಲ ಫ್ರೈ ಆದ ನಂತರ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕಬೇಕಾಗುತ್ತೆ. ಅರಿಶಿನ ಪುಡಿ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಬೇಕು, ಸ್ವಲ್ಪ ಈರುಳ್ಳಿ ಎಲ್ಲ ಮೆತ್ತಗಾಗೋ ತನಕ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತೆ. ನಾವು ಉಪ್ಪು ಹಾಕಿದ ನಂತರ ನಾವೊಂದು ಚಿಕ್ಕದಾಗಿ ರುಬ್ಕೊಂಡಿರ್ತೀವಲ್ವ ಮಾವಿನಕಾಯಿ ಉಪ್ಪಿನಕಾಯಿಗೆ ಆ ಮಸಾಲೆನ ಈ ಬಾಣಲಿಗೆ ಸೇರಿಸ್ಬೇಕಾಗುತ್ತೆ. ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಫಸ್ಟು ಚೆನ್ನಾಗಿ ಕುದಿಸಿ ಆದಮೇಲೆ ಈ ನಂತರ ಈ ಮಾವಿನಕಾಯಿನ ಇದರೊಳಗಡೆ ಸೇರಿಸ್ಬೇಕಾಗುತ್ತೆ. ಈ ಬಾಣಲೆ ಒಳಗಡೆ ಮಾವಿನಕಾಯಿ ಸೇರಿಸ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಕೈಯಾಡಬೇಕಾಗುತ್ತೆ. ಅದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡೋದ್ರಿಂದ ಮಾವಿನಕಾಯಿ ಕೂಡ ಒಂದು 4-5 ದಿವಸನಾದ್ರೂ ಬಾಳಿಕೆ ಬರುತ್ತೆ ಉಪ್ಪಿನಕಾಯಿ. ಇನ್ನು ಮನೆಗಳಲ್ಲಿ ಫ್ರಿಡ್ಜ್ ಇದೆ ಅಂತ ಹೇಳಿದ್ರೆ ಒಂದು ಗ್ಲಾಸ್ ಜಾರ್ಗೆ ಹಾಕಿ ಇಡ್ಬೋದು ಈ ಮಾವಿನಕಾಯಿ ಉಪ್ಪಿನಕಾಯಿನ. ಒಂದು 10 ದಿವಸನಾದ್ರೂ ಅದು ನಾವು ಯೂಸ್ ಮಾಡ್ಕೋಬೋದು ಮಾವಿನಕಾಯಿ ಉಪ್ಪಿನಕಾಯಿನ. ಇಲ್ಲ ರೂಮ್ ಟೆಂಪ್ರೇಚರಲ್ಲೇ ಇಡ್ತೀನಿ ನಾನು ಅಂತ ಹೇಳಿದ್ರೆ 5ರಿಂದ 6 ದಿನ ಅಷ್ಟೇ ಇಡೋಕ್ಕಾಗುತ್ತೆ ಇದು ಹಸಿ ಮಾವಿನಕಾಯಿದು ಉಪ್ಪಿನಕಾಯಿನ. ನೀವು ನೋಡ್ತಾ ಇರ್ಬೋದು, ಮಸಾಲೆ ನೀರೆಲ್ಲ ಚೆನ್ನಾಗಿ ಮಾವಿನಕಾಯಿಗೆ ಸೆಟ್ಟಾಗಿ ಚೆನ್ನಾಗಿ ಕುದ್ದಿದೆ ನೋಡಿ. ಇದು ಫೈನಲ್ಲಾಗಿ ಹಸಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನ ಇದು ಫೈನಲ್ಲಾಗಿ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಹಸಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.